ನನ್ಗೊಂದೊಂದ್ ಸರ ಅನಿಸ್ತದ್ರಿ ನಮ್ಮ ಅವ್ವ ಅಪ್ಪ ಎಷ್ಟನ ಕೆಲಸ ಮಾಡ್ತಾರ ಅವ್ರಿಗೆ ಆಯಾಸನ ಆಗ್ತದ ಇಲ್ಲೋ ಅಂತ. ಮುಂಜಾನೆ ಎದ್ದೇಳದ ತಡ ಮುಖ ಬಿ ತಕೊಂಡಿಲ್ರಿ. ಹೊಲ್ದ ಕಡೆ ಹೋಗಂಬ ಕೆಲ್ಸ ಅದಂದ್ರ ನಮ್ಮಪ್ಪ ದೊಡ್ಡಿ ಕಡೆ ಹೋಗಿ ಎತ್ಗಳಿಗ್ ಬಂಡಿ ಕಟ್ಟಿ ನಮ್ಮಪ್ಪ ಕಲ್ತು ಹೊಲ್ದ ಕಡೆ ಹೊಂಟೇವ್. ರೈತರು ಅವ್ರ ಹೊಟ್ಟಿದಷ್ಟೇ ಯೋಚನೆ ಮಾಡಲ್ರಿ, ಅವ್ರಿಗೋಸ್ಕರ ಬೆನ್ನೆಲುಬಾಗಿ ನಿಂತಿ ದುಡಿಯುವಂತ ದನ ಕರುಗೊಳ್ದ್ ಬಿ ಬಾಳ ಯೋಚನೆ ಮಾಡ್ತಾರ್ರಿ. ಜೋಳದ ರಾಶಿ ಮುಗಿದ್ಮೇಲೆ ಕಣಕಿ ಎಲ್ಲಾ ಹೊಲ್ದಾಗೆ ಬಿದ್ದಿತ್ರಿ. ಜೋಳದಾಗಿನ್ ಜೋಳ ತೆಕ್ಕೊಂಡು ಬೀಸ್ಕೊಂಡ್ ರೊಟ್ಟಿ ಮಾಡಿ ಊಟ ಮಾಡ್ರ ನಮಗ ಅದು ಬಂಗಾರ ಇದ್ದಂಗ್ರಿ. ಅದೇ ಜೋಳದ ದಂಟು ಒಣಗಿದ್ಮೇಲೆ ದನ ಕರುಗಳಿಗೆ ಹಾಕ್ದೇವಪ್ಪ ಅಂದ್ರ ದನ ಕರುಗಳಿಗೆ ಯಾವ ಒಣಗಿದ್ ಜೋಳದ ದಂಟೆ ಬಂಗಾರಕ್ಕಿಂತ ಹೆಚ್ಚಿಗಿದ್ದಂಗ್ರಿ ತಿನ್ನಾಕ. ಎಲ್ಲಾ ಕಣಕಿ ದಂಟುಗಳು ಕಟ್ಟಿ ಬಂಡಿ ತುಂಬಾ ಲೋಡ್ ಮಾಡಿ ಅದೆಲ್ಲ ತಗೊಂಡು ದೊಡ್ಡಿ ಕಡಿ ಬಂದ್ಬಿಟ್ಟೇವ್ರಿ. ಮನಿ ಕಡಿ ಬಂದಿಮೇಲೆ ಮಾಡಿದ ಫಸ್ಟ್ ಕೆಲ್ಸನೇ ದನಗಳಿಗೆ ಬಿಟ್ಟಿ ಹೊಟ್ಟಿ ತುಂಬಾ ನೀರ್ ಕುಡ್ಸಿ ಅವಕ್ ತಿಲ್ಲಕ ಕಣಕಿ ಹಾಕ್ಬಿಟ್ಟು ಬಂಡ್ಯಾಗಿರೋ ಎಲ್ಲಾ ಕಣಕಿ ದಂಟುಗಳು ಬಿಚ್ಚಿ ದೊಡ್ಡಿಯಿಂದ ಹಾಕಿ ನೀಟಾಗಿ ಕಣಕಿ ಬಣಿಮಿ ಮಾಡ್ಬಿಟ್ಟೇವ್ರಿ. ಬ್ಯಾಸ್ಗಿ ಒಳಗ ನಮ್ ಹೊಲಗೊಳದಾಗ ಜಾಸ್ತಿ ಏನ್ ಕೆಲ್ಸ ಇರಲ್ಲ, ಹಂಗಂತ ನಮ್ಮವ್ ಮನೆಗೆ ಏನ್ ಸುಮ್ಮನ್ ಕೂಡಲ್ ನೋಡ್ರಿ. ಒಂದ್ ವರ್ಷ ಮನಿಗ್ ಉಳ್ಳಾಕ್ ಬೇಕಾಗಿರೋ ತೊಗರಿ ಬ್ಯಾಳಿ ಜೋಳ ಎಲ್ಲಾ ಸ್ವಚ್ಛ ಮಾಡಿ ಇಟ್ಕೊಂಡ್ ಬಿಡ್ತಾಳ್ರಿ. ಹೊಟ್ಟಿ ಏನ ಬಾಳ ಹಸು ಆಗ್ಲತ್ತಿತ್ರಿ. ಸುಡ ಸುಡ ಬಿಸಿಲ್ನಾಗ ಸುಡ ಸುಡ ಚಾಯ್ ಕುಡು ಸುಡ ಸುಡ ನೀರ್ ತಗೊಂಡ್ ಸ್ನಾನ ಮಾಡ್ಬಿಟ್ಟು ಒಲಿ ಮುಂದಿರೋ ರೊಟ್ಟಿ ಬುಟ್ಟ್ಯಾಗಿಂದ ರೊಟ್ಟಿ ತಗೊಂಡ್ ಶಿಸ್ತು ಮುರಿದ್ ಹಾಕೊಂಡ್ ಮ್ಯಾಲ್ ಸ್ವಲ್ಪ ಮೊಸರು ಬ್ಯಾಳಿ ಹಾಕಿ ಬೆಳ್ಕಂಡಿ ಬೆಳಕಿ ಕುಂತ ಆರಾಮಾಗಿ ಊಟ ಮಾಡ್ಬಿಟ್ರಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಫಾಲೋ ಮಾಡ್ರಿ. ನಮಸ್ಕಾರ ರೀ ಎಲ್ಲಾ ದೊಡ್ಡ ಮಂದಿಗೆ.